ಹರೇ ಕೃಷ್ಣ, ಕೃಷ್ಣವಾಣಿಗೆ ಸ್ವಾಗತ. ಇಂದು ನಾವು ಭಾರತದ ಅತ್ಯಂತ ಸುಂದರವಾದ ಹಬ್ಬ ಯುಗಾದಿ ಬಗ್ಗೆ ತಿಳ್ಕೊಳ್ಳೋಣ. ಯುಗಾದಿ ಹಬ್ಬದ ಮಹತ್ವ ಏನು ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಯುಗಾದಿಯನ್ನು ಆಚರಿಸ್ತಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ಯುಗಾದಿ ಅಂದರೆ ಪದವನ್ನು ಬಿಡಿಸಿದರೆ ಯುಗ ಮತ್ತು ಆದಿ. ಯುಗ ಅಂದರೆ ವರ್ಷ, ಆದಿ ಅಂದರೆ ಪ್ರಾರಂಭ, ಹೊಸ ಯುಗದ ಆರಂಭ ಅಥವಾ ಹೊಸ ವರ್ಷದ ಆರಂಭ ಅಂತ ನಾವು ಕರಿತೀವಿ. ಇದು ಹಿಂದೂ ಸಂಪ್ರದಾಯದ ಪ್ರಕಾರ ಅಥವಾ ಹಿಂದೂ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಆರಂಭ ಅಂತಲೇ ಕರಿತೀವಿ. ಸಾಮಾನ್ಯವಾಗಿ ಇದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ. ಈ ವರ್ಷ ಅದು ಮಾರ್ಚ್ 19ನೇ ತಾರೀಕು ಬಂದಿದೆ. ಇವತ್ತಿನ ದಿವಸ ಚೈತ್ರ ಮಾಸದ ಮೊದಲನೇ ದಿನ ಅಂತ ಕೂಡ ನಾವು ಕರಿತೀವಿ. ಹಾಗೆ ಪುರಾಣಗಳ ಪ್ರಕಾರ ನೋಡೋದಾದರೆ ಈ ದಿನದಂದು ಬ್ರಹ್ಮ ಸೃಷ್ಟಿಯನ್ನು ಪ್ರಾರಂಭಿಸಿದ, ಹಾಗಾಗಿ ಇದನ್ನು ಹೊಸ ವರ್ಷದ ದಿನ, ಹೊಸ ಆಶಯ ದಿನ ಅಂತ ಕೂಡ ನಾವು ಕರಿತೀವಿ. ಯುಗ ಆದಿ, ಯುಗಾದಿ ಅಂತ ಹೇಳಿದ್ರದ್ದನ್ನು ನಾವು ಬಿಡಿಸಿ ಹೇಳ್ಬೋದು. ಯುಗಾದಿಯ ಮಹತ್ವ ಏನು ಅಂತ ತಿಳ್ಕೊಳ್ಳೋದಾದರೆ ಹೊಸ ವರ್ಷದ ಆರಂಭ. ನಾವೇನು ಮಾಡ್ತೀವಿ, ಜಾನ್ವರಿನೇ ನಮ್ಮದು ಹೊಸ ವರ್ಷ, ವೆಸ್ಟರ್ನ್ ಕಂಟ್ರೀಸ್ ಆಚರಿಸೋದನ್ನೇ ನಮ್ಮ ವರ್ಷ ಅಂದ್ಕೊಂಡು ಹೊಸದಾಗಿ ರೆವಲ್ಯೂಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ, ಅಥವಾ ಹೊಸದಾಗಿ ಏನೋ ಮಾಡ್ತೀವಿ ಅಂತ ಹೋಗ್ತೀವಿ, ಅಥವಾ ಒಂದು ವರ್ಷಕ್ಕೆ ಇಷ್ಟು ಪುಸ್ತಕ ಓದ್ತೀವಿ, ಅಥವಾ ನಮ್ಮ ಹೆಲ್ತ್ನ ನಾವು ಫಿಟ್ಟಾಗಿ ಇಟ್ಕೊತೀವಿ, ಅಥವಾ ನಾವು ಒಳ್ಳೆ ಕೆಲಸಗಳನ್ನೇ ಮಾಡ್ತೀವಿ ಅಂಥೇಳಿ ನಾವು ರೆವಲ್ಯೂಷನ್ಸ್ ತೊಗೋತೀವಿ. ಅದೇ ಥರ ಒಂದು 3-4 ವಾರಕ್ಕೆ ನಾವು ಅದನ್ನು ನಿಲ್ಲಿಸ್ಬಿಡ್ತೀವಿ ಕೂಡ. ಅಂತಹವರು ನಾವು ಹೊಸ ವರ್ಷನ ಇವತ್ತಿಂದ ಶುರು ಮಾಡೋಣ ಅಂಥೇಳಿ ನಾವು ಮಾರ್ಚ್ 19ನೇ ತಾರೀಕಿಂದ ಕೂಡ ನೀವು ಆ ರೆವಲ್ಯೂಷನ್ಸ್ನ ಮತ್ತೆ ರೀಸ್ಟಾರ್ಟ್ ಮಾಡ್ಬೋದು. ಸೊ ದಟ್ ಅದನ್ನು ಮುಂದಿನ ವರ್ಷದವರೆಗೂ ಆ ರೆವಲ್ಯೂಷನ್ನ ನೀವು ಕಂಟಿನ್ಯೂ ಮಾಡ್ಬೋದು. ಹಾಗೆ ಪಂಚಾಂಗ ಶ್ರಾವಣ ಅಂತ ಮಾಡ್ತೀವಿ. ಪಂಚಾಂಗ ಶ್ರಾವಣ ಅಂತಂದರೆ ಈ ವರ್ಷದ ಪೂರ್ತಿ ಭವಿಷ್ಯ ಅಂದರೆ ರಾಶಿ ಭವಿಷ್ಯದ ಬಗ್ಗೆ ತಿಳ್ಕೊತಾ ಹೋಗ್ತೀವಿ. ಅದು ಕೂಡ ಇಲ್ಲಿ ಯುಗಾದಿಯ ಮಹತ್ವದಲ್ಲಿ ಬರುತ್ತೆ. ಮೂರನೇದಾಗಿ ಯುಗಾದಿ ಪಚಡಿ ಅಂತ ಮಾಡ್ತೀವಿ. ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ನಾವು ಸರಿಸಮಾನವಾಗಿ ಸಮತೋಲನದಿಂದ ಸ್ವೀಕರಿಸಬೇಕು ಅಂಥೇಳಿ ಇಲ್ಲಿ ಯುಗಾದಿ ಪಚಡಿಯನ್ನು ಮಾಡ್ತಾರೆ. ಮತ್ತು ಆಧ್ಯಾತ್ಮಿಕವಾಗಿ ಯುಗಾದಿಗೆ ಒಂದು ಮಹತ್ವ ಇದೆ. ಆ ದಿನ ನಾವು ಬೆಳಗ್ಗೆ ಬೇಗ ಎದ್ದು ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ಮತ್ತು ದಾನ ಧರ್ಮಗಳನ್ನು ಮಾಡುವಂತಹ ದಿನ ಕೂಡ ನಾವಿಲ್ಲಿ ಕರಿತೀವಿ. ಯುಗಾದಿ ನಮಗೆ ಕೊಡುವಂತಹ ಸಂದೇಶ ಏನಪ್ಪ ಅಂತಂದರೆ, ಜೀವನದಲ್ಲಿ ಸುಖ ಮತ್ತು ಕಷ್ಟ ಅಥವಾ ಸುಖ ಅಥವಾ ದುಃಖಗಳನ್ನು ನಾವು ಸರಿ ಸಮಾನವಾಗಿ ನಾವು ಅದನ್ನು ಸ್ವೀಕರಿಸಬೇಕು ಅಂಥೇಳಿ ಇದರದ ಸಂದೇಶ ಆಗಿರುತ್ತೆ. ಭಾರತದಲ್ಲಿ ವಿಧ ವಿಧವಾಗಿ ಹೇಗೆ ಆಚರಣೆ ಮಾಡ್ತಾರೆ ಅಂತ ನೋಡೋದಾದರೆ, ಮೊದಲನೇದಾಗಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಇದನ್ನು ಉಗಾದಿ ಅಂತ ಆಚರಿಸ್ತಾರೆ. ಹೇಗೆ ಮಾಡೋದು ಉಗಾದಿನ ಅಂತಂದರೆ, ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿ ರಂಗೋಲಿ ಹಾಕಿ ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಯನ್ನು ಧರಿಸಿ ಸಿಹಿ ಪದಾರ್ಥಗಳನ್ನು ಮಾಡ್ತಾರೆ. ಹಾಗೆ ಮಾಡಿ ದೇವರ ಪೂಜೆಯನ್ನು ಮಾಡಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡ್ತಾರೆ. ಇನ್ನೂ ಕೆಲವೊಂದು ದಿವಸ ಇಂದು ಚಂದ್ರಮಾನ ಯುಗಾದಿ ಅಂತ ಕರೀತಾರೆ. ಅಂದರೆ ಸಂಜೆ ಟೈಮಲ್ಲಿ ಮೊದಲನೇ ಕಿರಣಗಳಾದಂತಹ ಚಂದ್ರನನ್ನು ನೋಡೋದು ಕೂಡ ಒಂದು ವಾಡಿಕೆ ಇದೆ. ಹಾಗೆ ಯುಗಾದಿ ಪಚಡಿ ಅಂತ ಮಾಡ್ತಾರೆ. ಅಂದರೆ ಬೇವು, ಬೆಲ್ಲ, ಮೆಣಸು, ಮಾವಿನಕಾಯಿ, ಉಪ್ಪು ಮತ್ತು ಹುಣಸೆ ಈ 6 ರುಚಿಗಳನ್ನು ಉಳ್ಳಂತಹ ಒಂದು ಪಚಡಿಯನ್ನು ಮಾಡ್ತಾರೆ. ಇದನ್ನು ಪ್ರತಿಯೊಬ್ಬರಿಗೂ ಹಂಚಿ ಅವರ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡನ್ನೂ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋ ಒಂದು ಆಶೆಯನ್ನು ಅವರಿಗೆ ಕೊಡ್ತಾ ಹೋಗ್ತಾರೆ. ಇದು ಯುಗಾದಿ ಪಚಡಿ ಅಂತ ಹೇಳ್ತೀವಿ. ಇದು ನಮ್ಮ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಆಚರಿಸುವಂಥ ಹಬ್ಬ. ಅದೇ ಥರ ಮಹಾರಾಷ್ಟ್ರದಲ್ಲಿ ಗುಡಿ ಪಡ್ವಾ ಅಂತ ಮಾಡ್ತಾರೆ. ಅಂದರೆ ಸೇಮ್ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಸಿಹಿ ಪದಾರ್ಥಗಳನ್ನು ಮಾಡಿ ಮನೆಯ ಮುಂದೆ ಒಂದು ಧ್ವಜವನ್ನು ನಿರ್ಮಿಸ್ತಾರೆ. ಆ ಧ್ವಜದ ಸಂಕೇತ ಏನಪ್ಪ ಅಂದರೆ ಸಮೃದ್ಧಿ ಮತ್ತು ವಿಜಯದ ಸಂಕೇತ ಆಗಿರುತ್ತೆ. ಅದು ಮಹಾರಾಷ್ಟ್ರದಲ್ಲಿ ಮಾಡುವಂತಹ ಹಬ್ಬ. ತಮಿಳುನಾಡಿನಲ್ಲಿ ಪುಥಾಂಡು ಅಂತ ಮಾಡ್ತಾರೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಜೊತೆಗೆ ಕೋಲಮ್ ಅಂತ ಮಾಡ್ತಾರೆ. ಕೋಲಮ್ ಅಂತ ಅಂದರೆ ರಂಗೋಲಿ ಹಾಕೋದು ಅಂತ ನಮ್ಮ ಕಡೆಗೆ ಹೇಳ್ತೀವಿ. ತುಂಬ ಸುಂದರವಾಗಿರುವಂತಹ ದೊಡ್ಡ ದೊಡ್ಡ ರಂಗೋಲಿಗಳಾಗಿರ್ಬೋದು ಅಥವಾ ದೇವರ ಒಂದು ಚಿತ್ರಗಳಿರುವಂತಹ ರಂಗೋಲಿಗಳನ್ನಾಗಿರ್ಬೋದು ಇಲ್ಲಿ ಬಿಡ್ತಾರೆ. ಇದು ಅಲ್ಲಿಯ ಒಂದು ವಿಶೇಷವಾದ ಒಂದು ರೀತಿ. ಕೇರಳದಲ್ಲಿ
ವಿಷು ಅಂತ ಮಾಡ್ತಾರೆ. ಸೊ ವಿಷು ಎಲ್ರಿಗೂ ಗೊತ್ತಿರುತ್ತೆ, ಯಾಕೆಂದರೆ ಅವ್ರು ಮಾಡುವಂತಹ 2 ಹಬ್ಬಗಳಲ್ಲಿ ವಿಷು ಕೂಡ ಒಂದು ತುಂಬ ದೊಡ್ಡದಾದಂಥ ಹಬ್ಬ. ಅಲ್ಲೂ ಬೆಳಗ್ಗೆ ಎದ್ದು ವಿಷು ಕಣಿ ಅಂತ ಮಾಡ್ತಾರೆ, ಅಂದರೆ ಶುಭ ವಸ್ತುಗಳನ್ನು ನೋಡುವಂತಹ ಸಂಪ್ರದಾಯ. ಹಾಗೆ ಹಿರಿಯರಿಗೆ ಒಂದು ಉಡುಗೊರೆಯನ್ನು ಕೊಡ್ತಾರೆ. ಸೊ ಅದು ವಿಷುವಲ್ಲಿ ಮಾಡುವಂತಹ ಆಚರಣೆ. ಪಂಜಾಬ್ನಲ್ಲಿ ಕೃಷಿಗೆ ಬೇಕಾದಂಥ ಹಬ್ಬವನ್ನು ಆಚರಿಸ್ತಾ ಹೋಗ್ತಾರೆ. ಪಶ್ಚಿಮ ಬಂಗಾಳದಲ್ಲೂ ಕೂಡ ಇದನ್ನು ಆಚರಿಸ್ತಾರೆ. ಅಲ್ಲಿ ಹೇಗೆ ಅಂತಂದರೆ ವ್ಯಾಪಾರಿಗಳು, ಬಿಸ್ನೆಸ್ ಮ್ಯಾನ್ಸು ಹೊಸ ಖಾತೆಯನ್ನು ಓಪನ್ ಮಾಡುವಂತಹ ಪುಸ್ತಕವನ್ನು ಬರೀತಾರಂತೆ. ಸೊ ಅದು ಕೂಡ ಅಲ್ಲಿ ವಾಡಿಕೆ ಇದೆ. ಇದು ಡಿಫ್ರೆಂಟ್ ರಾಜ್ಯಗಳಲ್ಲಿ ಮಾಡುವಂತಹ ಯುಗಾದಿ. ಆದರೆ ಎಲ್ಲ ರಾಜ್ಯಗಳಲ್ಲೂ ಮಾಡುವಂತಹ ಯುಗಾದಿಯ ಒಂದು ಸಂದೇಶ ಏನಪ್ಪ ಅಂತಂದರೆ, ಹಳೆ ನೋವುಗಳನ್ನು ಮರೆತು ಹೊಸದಾದಂತಹ ಆರಂಭವನ್ನು ಮಾಡೋದು, ಜೊತೆಗೆ ಸಂತೋಷ ಮತ್ತು ದುಃಖವನ್ನು ಸರಿಸಮಾನವಾಗಿ ನಾವು ಅದನ್ನು ಸ್ವೀಕರಿಸುವಂತಹ ಹಬ್ಬ. ಮುಂದೆ ನಾವು ಒಳ್ಳೆಯ ಆಶೆ ಆಗಿರ್ಬೋದು, ಸಂತೋಷ ಆಗಿರ್ಬೋದು, ಹೊಸ ಪ್ರಾರಂಭವನ್ನು ಮಾಡಲಿಕ್ಕೆ ಯುಗಾದಿ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಇದು ಯುಗಾದಿಯ ಮಹತ್ವ ಮತ್ತು ಹೇಗೆ ಆಚರಿಸೋದು ಅಂಥೇಳಿ. ಸೊ ಯುಗಾದಿ ಪಚಡಿ ಅಂತಂದರೆ 6 ರುಚಿಗಳನ್ನು ಉಪಯೋಗಿಸಿ ಮಾಡುವಂತಹ ಒಂದು ಸಿಹಿ ಪದಾರ್ಥ. ಅದರಲ್ಲಿ ಸಿಹಿ ಆಗಿರ್ಬೋದು ಅಂದರೆ ಬೆಲ್ಲ, ಕಹಿ ಆಗಿರ್ಬೋದು ಆದರೆ ಬೇವು, ಹುಳಿ ಹುಣಸೆ ಮತ್ತು ಖಾರ ಮೆಣಸು, ಹಾಗೆ ಮಾವಿನಕಾಯಿ ಮತ್ತು ಉಪ್ಪು, ಈ ಇಷ್ಟನ್ನು ಉಪಯೋಗಿಸಿ ಒಂದು ಪದಾರ್ಥವನ್ನು ಮಾಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್.